अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ವೆಲ್ಕಮ್ ಟು ದ ಜ್ಯೋತಿಷ್ಯ ಕ್ಲಾಸಸ್. ನಾವು ಇವತ್ತು ರತ್ನಾಕರ ಶಾಸ್ತ್ರ ಎಂಬ ಒಂದು ಜ್ಯೋತಿಷ್ಯದ ಪರಿಚ್ಛೇದ ಇದೆ, ಒಂದು ಮೆಥಡ್. ಆ ರತ್ನಾಕರ ಶಾಸ್ತ್ರದಲ್ಲಿ ನಕ್ಷತ್ರಗಳ ಎಷ್ಟನೇ ನಕ್ಷತ್ರದಲ್ಲಿ ಯಾವ ಗ್ರಹರು ಕುಳಿತಿದ್ದರೆ ಯಾವ ಫಲಗಳನ್ನು ಕೊಡುತ್ತಾನೆ ಎಂಬುದನ್ನು ವಿವರಿಸಿದ್ದಾರೆ. ಅದನ್ನು ನಾವು ವಿವರವಾಗಿ ಈಗ ತಿಳಿಯೋಣ. ಈಗ ರತ್ನಾಕರ ಶಾಸ್ತ್ರದಲ್ಲಿ 1, 4, 9ನೇ ಭಾವದ ಅಧಿಪತಿಗಳು, ಅಂದರೆ ಇದು 1, 4, 9 1, 4, 9ನೇ ಮನೆಯ ಅಧಿಪತಿಗಳು 8ನೇ ಮನೆಯಲ್ಲಿ ಇರಬಾರದು. ಅಂದರೆ ಇದು 8ನೇ ಮನೆ, 8ನೇ ಮನೆಯಲ್ಲಿ ಇರಬಾರದು. ಅಂದರೆ ದರಿದ್ರರು ಎಂದು ಅರ್ಥ. ದರಿದ್ರರು ಎಂದು ಅರ್ಥ. 1, 4, 9ನೇ ಭಾವದ ಅಧಿಪತಿಗಳು 8ನೇ ಭಾವದಲ್ಲಿದ್ದರೆ ದರಿದ್ರರು ಅಂತ ರತ್ನಾಕರ ಶಾಸ್ತ್ರ ಹೇಳುತ್ತೆ. 1, 4, 9ನೇ ಭಾವದ ಅಧಿಪತಿಗಳು. ನೀವು ಯಾವುದೇ ಲಗ್ನವನ್ನು ತೆಗೆದುಕೊಳ್ಬೋದು, ನೀವು ಯಾವುದೇ ರಾಶಿಯನ್ನು ತೆಗೆದುಕೊಳ್ಬೋದು. ಲಗ್ನದಿಂದ ಲೆಕ್ಕ ಹಾಕೊಳ್ಳಿ, ಇಲ್ಲ ಅಂತಂದರೆ ಚಂದ್ರನಿರುವ ರಾಶಿಯಿಂದ ಲೆಕ್ಕ ಹಾಕೊಳ್ಳಿ. 1, 4, 9ನೇ ಮನೆ ಅಧಿಪತಿಗಳು ಯಾರಾಗುತ್ತಾರೋ, ಈಗ ಉದಾಹರಣೆಗೆ ತಿಳ್ಕೊಳ್ಳಿ. 1ನೇ ಮನೆ ಅಧಿಪತಿ ಕುಜ ಆಗ್ತಾನೆ, 4ನೇ ಮನೆ ಅಧಿಪತಿ ಚಂದ್ರ ಆಗ್ತಾನೆ, 9ನೇ ಮನೆ ಅಧಿಪತಿ ಕುಜ ಆಗ್ತಾನೆ. ಈ ಅಧಿಪತಿಗಳು 8ನೇ ಮನೆಯಲ್ಲಿ ಇರಬಾರದು. ನೋಡಿ, ಲಗ್ನದಿಂದ ಇದು 8 ಆಗುತ್ತೆ. ನೀವು ಲಗ್ನ ಇದನ್ನು ಮಾಡ್ಕೊಳ್ಳಿ. ಲಗ್ನ ಇದನ್ನು ಮಾಡ್ಕೊಂಡ್ರೆ 1, 2, 3, 4, 5, 6 1, 2, 3, 4, 5, 6, 7, 8ನೇ ಮನೆ ಇದಾಗುತ್ತೆ. ಇದು 9ನೇ ಮನೆ ಆಗುತ್ತೆ. ಸರಿ, ಇದು 8ನೇ ಮನೆ ಆಗುತ್ತೆ. 1, 4, 9 ಅಂದರೆ ಕುಜ, ಚಂದ್ರ, ಗುರು, ಈ 3 ಗ್ರಹಗಳು ಈ 8ನೇ ಮನೆಯಲ್ಲಿ ಇರಬಾರದು. 8ನೇ ಮನೆಯಲ್ಲಿ ಇರಬಾರದು. ಇದ್ದರೆ ಅವರಿಗೆ ಜೀವನ ಪೂರ್ತಿ ದರಿದ್ರತೆ ಕಾಡುತ್ತದೆ. ಇನ್ನು ಮಹಾಧನಿಕನಾಗುವ ಲಕ್ಷಣ ಏನು ಅಂತ ಅಂದರೆ, ಲಗ್ನದಿಂದ 2, 5 ಈ ಕಟಕ ಲಗ್ನವನ್ನು ತೆಗೆದುಕೊಳ್ಳಿ. ನೀವು ಉದಾಹರಣೆಗೆ ಕಟಕ ಲಗ್ನವನ್ನ ತೆಗೆದುಕೊಂಡ್ರೆ, ಕಟಕ ಲಗ್ನದಿಂದ 2ನೇ ಮನೆಯ ಅಧಿಪತಿ ರವಿ ಆಗ್ತಾನೆ, 5ನೇ ಮನೆಯ ಅಧಿಪತಿ ಕುಜ ಆಗ್ತಾನೆ. ಇಲ್ಲಿಂದ ಲೆಕ್ಕ ಹಾಕೊಳ್ಳಿ. 1, 2, 3, 4, 5 ಈ ತರ ಲೆಕ್ಕ ಹಾಕೊಳ್ಳಿ. 1ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಇರಬೇಕು, 5ನೇ ಮನೆ ಅಧಿಪತಿ 1ನೇ ಮನೆಯಲ್ಲಿ ಇರಬೇಕು, 2ನೇ ಮನೆಯಲ್ಲಿ ಇರಬೇಕು. ಅಂದ್ರೆ ಈ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಇಲ್ಲಿರಬೇಕು, 2ನೇ ಮನೆ ಅಧಿಪತಿಯಾದ ರವಿ ಇಲ್ಲಿರಬೇಕು. ಇವರಿಗೆ ಮಹಾಧನಿಕ ಯೋಗ. ಹಾಗೆ 2, 9 ತೆಗೆದುಕೊಳ್ಳಿ. ಇಲ್ಲಿ 2, ಇದು 9. ಅಂದ್ರೆ 2ನೇ ಮನೆ ಅಧಿಪತಿ ಚಂದ್ರ ಇಲ್ಲಿರಬೇಕು, 9ನೇ ಮನೆ ಅಧಿಪತಿ ಗುರು ಇಲ್ಲಿರಬೇಕು. 2ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿರಬೇಕು, 9ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿರಬೇಕು. ಹಾಗಿದ್ದಾಗಲೂ ಮಹಾಧನಿಕನಾಗುವ ಯೋಗ ಇರುತ್ತದೆ. ಹಾಗೆ 9ನೇ 11 ಇದು 9ನೇ ಭಾವ, ಇದು 11ನೇ ಭಾವ. 9ನೇ ಭಾವದ ಅಧಿಪತಿ ಗುರು ಇಲ್ಲಿರಬೇಕು,
11ನೇ ಭಾವದ ಅಧಿಪತಿ ಶುಕ್ರ ಇಲ್ಲಿರಬೇಕು. ಆಗಲೂ ನಿಮಗೆ ಮಹಾಧನಿಕನಾಗುವ ಯೋಗ ಇರಿದೆ. ಹಾಗೂ 5ನೇ 9 ಇದು 5ನೇ ಮನೆ ಅಧಿಪತಿ ಕುಜ 9ನೇ ಮನೆಯಲ್ಲಿರಬೇಕು. 9ನೇ ಮನೆ ಅಧಿಪತಿ ಗುರು 5ನೇ ಮನೆಯಲ್ಲಿರಬೇಕು. ಇದು ಯಾವುದಾದ್ರೂ ಒಂದು ಮೆಥಡ್, ಯಾವುದಾದ್ರೂ ಒಂದಿದ್ರೂ ಸಾಕು, ಅವನು ಕೋಟಿಗಟ್ಟಲೆ ದುಡ್ಡನ್ನ ಮಾಡುತ್ತಾನೆ ಎಂದು ರತ್ನಾಕರ ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಅವರ ಪರಿವರ್ತನೆಯಲ್ಲಿರಬೇಕು. ಆ ಮನೆ ಆ ಗ್ರಹದ ಅಧಿಪತಿ ಈ ಮನೆಯಲ್ಲಿರಬೇಕು, ಈ ಗ್ರಹದ ಅಧಿಪತಿ ಆ ಮನೆಯಲ್ಲಿರಬೇಕು. ಹಾಗೆ ಪರಿವರ್ತನಾ ಯೋಗದಲ್ಲಿದ್ದರೆ ಅವರಿಗೆ ಕೋಟಿಗಟ್ಟಲೆ ದುಡ್ಡು ಮಾಡುವ ಯೋಗ ಇರುತ್ತದೆ ಎಂದು ತಿಳಿಯಬೇಕು. ಹಾಗೆ 4ನೇ ಭಾವದಲ್ಲಿ ಶುಕ್ರನಿದ್ದರೆ ಲಗ್ನ, ನೀವು ಯಾವುದೇ ತಗೊಳ್ಳಿ ಲಗ್ನನ, 12ರಲ್ಲಿ ಯಾವುದೇ ಒಂದು ಲಗ್ನ ಅಂತ ಮಾಡ್ಕೊಂಡ್ರೆ ಅಲ್ಲಿಂದ ನೀವು 1 2 3 4 4ನೇ ಮನೆ ಅಧಿಪತಿ ಶುಕ್ರ. 4ನೇ ಮನೆ ಅಧಿಪತಿ ಶುಕ್ರ 4ನೇ ಮನೆಯಲ್ಲೇ ಇರಬೇಕು. 4ನೇ ಮನೆಯಲ್ಲಿ ಅಂದ್ರೆ ನೀವು ಯಾವ್ದಾದ್ರು ಲಗ್ನ ತಗೊಳ್ಳಿ 4ರಲ್ಲಾಗುತ್ತೆ. 1 2 3 4 ಇಲ್ಲಿ ಶುಕ್ರ ಇರಬೇಕು. ಯಾವುದೇ ಲಗ್ನದಿಂದ 4ನೇ ಭಾವದಲ್ಲಿ ಶುಕ್ರನಿದ್ದರೆ ಸಂಗೀತಗಾರನಾಗುತ್ತಾನೆ ಎಂದು ರತ್ನಾಕರ ಶಾಸ್ತ್ರದಲ್ಲಿ ಹೇಳಿದ್ದಾರೆ. 4ನೇ ಭಾವದಲ್ಲಿ ಅಥವಾ 2ರಲ್ಲಿ ರವಿ ಬುಧರಿದ್ದರೆ 1 2 3 4 4ನೇ ಭಾವದಲ್ಲಿ ಬುಧ ಇರಬೇಕು. ಹಾಗೆ 2ರಲ್ಲಿ ರವಿ ಬುಧ ಇರಬೇಕು. ಲಗ್ನದಿಂದ 1 2 2ರಲ್ಲಿ ರವಿ ಬುಧ ಅಂದ್ರೆ ಜ್ಯೋತಿಷಿ ಆಗ್ತಾನೆ, ಜ್ಯೋತಿಷಿಯಾಗುವ ಯೋಗ. 2ನೇ ಮನೆಯಲ್ಲಿ ರವಿ ಬುಧ ಇರಬೇಕು ಅಥವಾ 4ನೇ ಮನೆಯಲ್ಲಿ ಬುಧ ಇರಬೇಕು. ಇವರಿಗೆ ಜ್ಯೋತಿಷ್ಯ ವಿದ್ಯೆ ಒಲಿದು ಬರುತ್ತದೆ. ಹಾಗೆ 5ನೇ ಭಾವದಲ್ಲಿ ರವಿ ಬುಧ ರಾಹು ಇದ್ದರೆ ಲಗ್ನದಿಂದ, ಇದು ಲಗ್ನ ಅಂತ ತಿಳ್ಕೊಳ್ಳಿ, 1 2 3 4 5 5ನೇ ಭಾವದಲ್ಲಿ ರವಿ ಬುಧ ರಾಹುವಿದ್ದರೆ ಪ್ರಖ್ಯಾತ ಜ್ಯೋತಿಷಿಯಾಗುತ್ತಾನೆ ಅಥವಾ ವಿಷವೈದ್ಯರಾಗುತ್ತಾನೆ ಎಂದು ರತ್ನಾಕರ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ರಾಹುವಿದ್ದರೆ ನಿಮಗೆ ಮೋಸಗಾರ ಜ್ಯೋತಿಷಿಯಾಗಿರುತ್ತಾನೆ. ಅವನ ಜ್ಯೋತಿಷ್ಯ ಶಾಸ್ತ್ರವನ್ನು ಉಪಯೋಗಿಸಿಕೊಂಡವನು ವಂಚನೆಯನ್ನ ಮಾಡುವವನಾಗುತ್ತಾನೆ. ಅದರಲ್ಲಿ ನೀವು ಹುಷಾರಾಗಿರಬೇಕು. ಹಾಗೆ ಲಗ್ನದಿಂದ 2ನೇ ಭಾವದಲ್ಲಿ ರವಿ ಕುಜರಿದ್ದರೆ, ಲಗ್ನ ಅಂತ ತಗೊಂಡ್ರೆ 1 2 2ನೇ ಭಾವದಲ್ಲಿ ರವಿ ಕುಜ, ರವಿ ಮತ್ತೆ ಕುಜಗ್ರಹರಿದ್ದರೆ ಅವನು ತರ್ಕಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿರುತ್ತಾನೆ ಎಂದು ಹೇಳುತ್ತದೆ. 5ರಲ್ಲಿ ಶನಿ ರವಿ ಬುಧರಿದ್ದರೆ ಲಗ್ನದಿಂದ, ಲಗ್ನ ಅಂತ ಇದು ಮಾಡ್ಕೊಳ್ಳಿ, 1 2 3 4 5 5ನೇ ಮನೆಯಲ್ಲಿ ಶನಿ ರವಿ ಬುಧ ಈ 3 ಗ್ರಹಗಳು ಲಗ್ನದಿಂದ 5ನೇ ಭಾವದಲ್ಲಿ ಇದ್ದರೆ ಅವನು ವೇದಾಂತ ಶಾಸ್ತ್ರದಲ್ಲಿ ಪರಿಣಿತನಾಗಿರುತ್ತಾನೆ ಅಥವಾ ಜೀವನದಲ್ಲೂ ವೇದಾಂತವನ್ನು ಅವನು ಅನುಸರಿಸುತ್ತಾನೆ ಎಂದು ಹೇಳಬೇಕು. ಹಾಗೆ ಕೇಂದ್ರ ತ್ರಿಕೋಣದಲ್ಲಿ ಇರುವ ರವಿ ಬುಧರಿದ್ದರೆ ಗಣಿತಶಾಸ್ತ್ರದಲ್ಲಿ ಪಾರಂಗತನಾಗುತ್ತಾನೆ. ಅಂದರೆ ಕೇಂದ್ರ ಅಂದರೆ ಲಗ್ನ ಅಂತ ಇದು ಮಾಡಿಕೊಂಡ್ರೆ 1 4 7 10 ಇವು ಕೇಂದ್ರ ಸ್ಥಾನಗಳು. ತ್ರಿಕೋಣ ಸ್ಥಾನಗಳು 1 5 9 ಇವು ತ್ರಿಕೋಣ ಸ್ಥಾನಗಳು. ಈ ಸ್ಥಾನಗಳಲ್ಲಿ ರವಿ ಮತ್ತೆ ಬುಧ ಗ್ರಹರಿದ್ದರೆ ಅವನು ಗಣಿತಶಾಸ್ತ್ರದಲ್ಲಿ ಪಾರಂಗತನಾಗಿರುತ್ತಾನೆ. ಹಾಗೆ ಲಗ್ನದಿಂದ 1 2 2ನೇ ಮನೆಯಲ್ಲಿ ಶುಕ್ರನಿದ್ದರೆ ಸಾಹಿತಿಯಾಗುತ್ತಾನೆ. 5ನೇ ಮನೆಯಲ್ಲಿ ರಾಹುವಿದ್ದರೆ ಗುಪ್ತ ವಿದ್ಯೆ ತಿಳಿದವನಾಗಿರುತ್ತಾನೆ. 1 2 3 4 5 ಈ 5ನೇ ಮನೆಯಲ್ಲಿ ರಾಹು ಇರಬೇಕು. 5ನೇ ಮನೆಯಲ್ಲಿ ರಾಹುವಿದ್ದರೆ ಗುಪ್ತ ವಿದ್ಯೆ ಅಂದರೆ ಕ್ರಿಮಿನಲ್ ಮೈಂಡ್ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಈಸಿಯಾಗಿ ಅಂದರೆ ಸುಲಭನಾಗಿ ತಿಳಿದುಕೊಳ್ಳುತ್ತಾನೆ.
ರಾಜಕೀಯದಲ್ಲೂ ಅವನಿಗೆ ಬೇರೆ ದೇಶಗಳು ಅಥವಾ ನಮ್ಮ ದೇಶದಲ್ಲಿ ಗುಪ್ತಚರ ವಿಭಾಗದಲ್ಲಿ ಕೆಲಸವನ್ನು ಮಾಡುವವನಾಗಿರುತ್ತಾನೆ. ಅಂದರೆ ಅವನು ಗುಪ್ತ ವಿದ್ಯೆಗಳನ್ನು ಸುಲಭನಾಗಿ ಕ್ಯಾಚನ್ನು ಮಾಡಿಕೊಳ್ತಾನೆ. ಹಾಗಾಗಿ ಅವನಿಗೆ ಆ ವಿದ್ಯೆ ಒಲಿದಿರುತ್ತದೆ. 4ರಲ್ಲಿ ರಾಹುವಿದ್ದರೆ 4ರಲ್ಲಿ ರಾಹು ಮಾತ್ರ ಇರಬೇಕು. 1 2 3 4 4ರಲ್ಲಿ ರಾಹು ಮಾತ್ರ. ರಾಹು ಮಾತ್ರ ಇದ್ದರೆ ಅವನ ಜಾತಕನ ತಾಯಿಗೆ ದೀರ್ಘಾಯುಷ್ಯ ಇರುತ್ತದೆ. ಅಂದರೆ 100 ವರ್ಷದ ಮೇಲೆ ಅವರು ಬದುಕಿ ಬಾಳುತ್ತಾರೆ ಎಂದು ಅರ್ಥ. ಹಾಗೆ 2ರಲ್ಲಿ ಗುರುವಿದ್ದರೆ ಲಗ್ನ ಅಂತ ಮಾಡಿಕೊಂಡ್ರೆ 1 2 2ನೇ ಮನೆಯಲ್ಲಿ ಗುರುವಿದ್ದರೆ ವೇದ ವಿದ್ಯೆಯನ್ನು ಕಲಿತವನಾಗುತ್ತಾನೆ. ವೇದ ವಿದ್ಯೆಯನ್ನು ಅವನು ಕಲಿತಾನೆ, ಅದರಲ್ಲಿ ಪರಿಣಿತನಾಗುತ್ತಾನೆ ಎಂದು ಅರ್ಥ. 2ರಲ್ಲಿ ಶನಿ ಮಾತ್ರವಿದ್ದರೆ, ಅಂದರೆ ನೀವು ಯಾವುದೇ ಲಗ್ನ ತಗೊಳ್ಳಿ, ಕುಜ ತಗೊಳ್ಳಿ, ಇಲ್ಲಿಂದ 1 2 2ನೇ ಮನೆಯಲ್ಲಿ ಶನಿ ಮಾತ್ರ ಇರಬೇಕು. ಶನಿ ಮಾತ್ರ ಇದ್ದರೆ ಇವನು ಮಹಾ ದುಷ್ಟನಾಗುತ್ತಾನೆ. ಇವನ ಮಾತು ಸರಿ ಇರಲ್ಲ, ಅವಾಚ್ಯ ಶಬ್ದಗಳನ್ನು ಯಾವಾಗಲೂ ಮಾತಾಡ್ತಾ ಇರ್ತಾನೆ ಅಂತ ಅರ್ಥ. 2ರಲ್ಲಿ ಗುರು ಕೇತುವಿದ್ದರೆ ವಾಗ್ಮಿ ನಿಪುಣನಾಗುತ್ತಾನೆ. ಲಗ್ನದಿಂದ ನೀವು ಇದೇ ಲಗ್ನ ಮಾಡ್ಕೊಳ್ಳಿ, ವೃಷಭ ಲಗ್ನ ಮಾಡ್ಕೊಳ್ಳಿ, 1 2 2ನೇ ಮನೆಯಲ್ಲಿ ನಿಮಗೆ ಗುರು ಕೇತು ಗ್ರಹವಿದ್ದರೆ ವಾಗ್ಮಿ ಭಾಷಣಕಾರನಾಗುವುದು. ಯಾವುದೇ ಒಂದು ವಿಷಯವನ್ನು ಇಟ್ಟುಕೊಂಡು ಗಂಟೆಗಟ್ಟಲೆ ದೀರ್ಘವಾಗಿ ಮಾತನಾಡುವವನಾಗಿರುತ್ತಾನೆ. ಲಗ್ನದಿಂದ 2ನೇ ಮನೆಯಲ್ಲಿ ಗುರು ಮತ್ತು ಕೇತುವಿದ್ದರೆ ಮಹಾ ವಾಗ್ಮಿಯಾಗುತ್ತಾನೆ. ಒಂದೇ ವಿಷಯವನ್ನು ಇಟ್ಟುಕೊಂಡು ಗಂಟೆಗಟ್ಟಲೆ ಮಾತನಾಡುತ್ತಾನೆ ಎಂದು ರತ್ನಾಕರ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಂದನೆಗಳು.